ಯಾವ ಪೂಜೆ ವ್ರತ ನಿಯಮಗಳು ಬೇಡ, ದಿನಕ್ಕೆ 3 ಬಾರಿ ಈ ಆಂಜನೇಯನಿಗೆ ಸಂಬಂಧಿಸಿದ ಹನುಮಾನ್ ಚಾಲೀಸಾದಷ್ಟೇ ಶಕ್ತಿ ಇರುವ ಈ ಶಕ್ತಿಶಾಲಿ ಶ್ಲೋಕ ಹೇಳಿದರೆ ಆರೋಗ್ಯ, ಐಶ್ವರ್ಯ, ಸಿರಿ ಸಂಪದಗಳು ಪ್ರಾಪ್ತಿಯಾಗುತ್ತದೆ. ಸಂಪೂರ್ಣ ಸುಂದರ ಕಾಂಡದ ಅರ್ಥವನ್ನು ಕೇವಲ 2 ಸಾಲುಗಳಲ್ಲಿ ವರ್ಣಿಸಿರುವ ಈ ವಿಶೇಷ ಶ್ಲೋಕ ಯಾವುದು, ದಿನದಲ್ಲಿ ಯಾವ ಸಮಯದಲ್ಲಿ ಈ ಶ್ಲೋಕವನ್ನು ಹೇಳಿಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ರಾಮಭಕ್ತ ಹನುಮನ ಬೇಡಿದರೆ ಅಸಾಧ್ಯವಾಗದ ಕೆಲಸಗಳು ಕೂಡ ಸಾಧ್ಯವಾಗುತ್ತದೆ. ಹಣೆ ಬರಹವನ್ನೇ ಬದಲಿಸಬಲ್ಲ ಅದೆಷ್ಟೋ ಮಂತ್ರಗಳು, ಶ್ಲೋಕಗಳು, ಸ್ತೋತ್ರಗಳು ನಮ್ಮ ಹಿಂದೂ ಪುರಾಣಗಳಲ್ಲಿ, ಮಂತ್ರಶಾಸ್ತ್ರಗಳಲ್ಲಿ ಇವೆ. ಇತರ ದೇವರಿಗೆ ಸಂಬಂಧಿಸಿದ ಮಂತ್ರಗಳಿಗೆ ತುಂಬಾ ನಿಯಮಗಳು ಇರುತ್ತವೆ. ಎಲ್ಲಿ ಬೇಕೆಂದರೆ ಅಲ್ಲಿ, ಯಾವಾಗ ಬೇಕೆಂದರೆ ಆಗ ಪಠಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನಿಮಗೆ ನೆನಪಾದಾಗೆಲ್ಲ ಈ ಶ್ಲೋಕವನ್ನು ಎಷ್ಟು ಬಾರಿ ಸಾಧ್ಯವಾಗುತ್ತದೋ ಅಷ್ಟು ಬಾರಿ ಹೇಳಿಕೊಂಡರೆ ನಿಮಗಿರುವ ದುಃಖ ದುಮ್ಮಾನ ದೂರವಾಗುತ್ತದೆ. ಈ ಅದ್ಭುತ ಅರ್ಥ ನೀಡುವಂತಹ 2 ಸಾಲುಗಳ ಶ್ಲೋಕವು ಸುಂದರ ಕಾಂಡದ ಹನುಮಾನ್ ಪಂಚರತ್ನ ಸ್ತೋತ್ರಗಳಲ್ಲಿ ಒಂದಾಗಿದೆ. ಮೊದಲು ಈ ಶ್ಲೋಕವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಮುಂದೆ ಈ ಶ್ಲೋಕದ ಅರ್ಥ ಹಾಗೂ ಶಕ್ತಿ, ಪಾಲಿಸಬೇಕಾದ ನಿಯಮಗಳೇನು ಅಂತ ತಿಳಿಸಿಕೊಡ್ತೀನಿ. ದೂರೀಕೃತ ಸೀತಾರ್ಥಿ, ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿ, ದಾರಿತ ದಶಮುಖ ಕೀರ್ತಿ, ಪುರತೋ ಮಮ ಬಾತು ಹನುಮತೋ ಮೂರ್ತಿ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ದೂರೀಕೃತ ಸೀತಾರ್ಥಿ, ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿ, ದಾರಿತ ದಶಮುಖ ಕೀರ್ತಿ, ಪುರತೋ ಮಮ ಬಾತು ಹನುಮತೋ ಮೂರ್ತಿ. ಸೀತೆಯ ದುಃಖವನ್ನು ದೂರ ಮಾಡಿದವನೇ, ರಾಮನ ವೈಭವವನ್ನು ಸಾರಿದವನೇ, ರಾವಣನ ಕೀರ್ತಿಯನ್ನು ತುಳಿದವನೇ, ರಾಮ ಕರೆದಾಗ ಎಲ್ಲಿದ್ದರೂ ಓಡಿ ಬರುವ ಹನುಮಂತನೇ, ನಾ ಕರೆದಾಗಲೂ ಬಂದು ನನ್ನನ್ನು ಸಲಹು ತಂದೆ ಎನ್ನುವುದೇ ಈ ಶ್ಲೋಕದ ಅದ್ಭುತ ಅರ್ಥವಾಗಿದೆ. ಸಂಪೂರ್ಣ ಸುಂದರ ಕಾಂಡದ ಅರ್ಥವನ್ನೇ ನೀಡುವ ಈ 2 ಸಾಲುಗಳು ನಮ್ಮಂತಹ ಸಾಮಾನ್ಯರ ಬದುಕಿನಲ್ಲಿ ಪವಾಡಗಳನ್ನ ಮಾಡುತ್ತೆ. ಈ ಶ್ಲೋಕವು ದುಃಖವನ್ನು ದೂರ ಮಾಡುವಂಥದ್ದು, ಕಷ್ಟವನ್ನು ಕಳೆಯುವಂಥದ್ದು, ಆರೋಗ್ಯವನ್ನು, ಐಶ್ವರ್ಯವನ್ನು ನೀಡುವಂಥದ್ದು. ಈ ಆಂಜನೇಯನ ಶ್ಲೋಕವನ್ನು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಹೇಳಿಕೊಳ್ಳಬಹುದು. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಈ ಶ್ಲೋಕವನ್ನು ಸ್ಮರಿಸಬಹುದು. ಬೆಳಿಗ್ಗೆ ಸ್ನಾನ ಆದ ನಂತರ, ಪ್ರಯಾಣ ಮಾಡಬೇಕಾದ್ರೆ, ಕೆಲಸದ ಜಾಗದಲ್ಲಿ ಕಿರಿಕಿರಿಗಳು ಆದಾಗ, ಭಯಭೀತಿಗಳು ಹೆಚ್ಚಾದಾಗ, ಯಾವುದಾದರೂ ಕೆಲಸ ಆಗದೆ ನಿಂತು ಹೋಗಿದ್ದಾಗ, ರಾತ್ರಿ ಮಲಗುವಾಗ, ಆಲೋಚನೆಗಳು ಜೀವನದಲ್ಲಿ ಹೆಚ್ಚಾದಾಗ ಕನಿಷ್ಠ 3 ಬಾರಿಯಾದರೂ ಈ ಶ್ಲೋಕವನ್ನು ಹೇಳಿ ಶ್ರೀರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯರನ್ನು ಸ್ಮರಿಸಿಕೊಂಡರೆ ಸಾಕು. ದುಃಖ, ಕಷ್ಟ ಬೆಟ್ಟದಷ್ಟಿದ್ದರೂ ಅದರ ಯೋಚನೆ ಕಡಿಮೆಯಾಗಿ ಭಗವಂತನ ಕೃಪೆ ಸದಾ ನಿಮ್ಮೊಂದಿಗೆ ಇದೆ ಎನ್ನುವ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಈ ಶ್ಲೋಕವನ್ನು ಪ್ರತಿ ಶನಿವಾರ ಆಂಜನೇಯನ ಗುಡಿಗೆ ತೆರಳಿ ಆತನ ದರ್ಶನ ಪಡೆದು 5 ಪ್ರದಕ್ಷಿಣೆ ಮಾಡಿ 50 ನಿಮಿಷಗಳ ಕಾಲ ಧ್ಯಾನ ಮಾಡಿ ಅನಂತರ ಈ ಶ್ಲೋಕವನ್ನು 21 ಬಾರಿ, 108 ಬಾರಿ ಅಥವಾ 54 ಬಾರಿ ಪಠಿಸಬಹುದು. ಈ ಶ್ಲೋಕವನ್ನು ಕೇವಲ ನೀವು ಮಾತ್ರ ತಿಳಿದು ಪಠಿಸುವುದಲ್ಲ, ಇದರ ಶಕ್ತಿ ಹಾಗೂ ಶ್ಲೋಕದ ಅರ್ಥವನ್ನು 4 ಜನರಿಗೆ ತಿಳಿಸಬೇಕು. ಆಗ ಹನುಮಂತನ ಪರಿಪೂರ್ಣ ಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ಶ್ಲೋಕ ಕಷ್ಟವಾದರೆ ಕನಿಷ್ಠ ಓಂ ರಾಮ್ ರಾಮಾಯ ನಮಃ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ರಾಮನಾಮವನ್ನಾದರೂ ಕೂಡ ಪ್ರತಿನಿತ್ಯ ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಬಹುದು. ಆಂಜನೇಯನ ಗುಡಿಯಲ್ಲಿ ಸಿಗುವಂತಹ ಸಿಂಧೂರ ಅಂದರೆ ಕೇಸರಿಯನ್ನು ಮನೆಗೆ ತಂದಿಟ್ಟುಕೊಂಡು ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಪ್ರತಿನಿತ್ಯ ಹಣೆಗೆ ತಿಲಕವಾಗಿ ಇಡುತ್ತಾ ಬಂದರೆ ದೃಷ್ಟಿ ದೋಷಗಳು ಕಡಿಮೆಯಾಗುತ್ತದೆ. ಹಣೆಗೆ ಸಿಂಧೂರ, ಕೇಸರಿ ಇದ್ದ ದಿನ ಗೊಂದಲಗಳು ಇರುವುದಿಲ್ಲ. ಯಾವುದೇ ಕಠಿಣ ಕೆಲಸ ಏನಾದರೂ ಸುಲಭವಾಗಿ ನೀವು ಮಾಡಿ ಮುಗಿಸುತ್ತೀರಿ. ಅತ್ಯುತ್ತಮ ಯಶಸ್ಸಿನೊಂದಿಗೆ ಮನೆಗೆ ಮರಳುತ್ತೀರಿ. ಸುಂದರ ಕಾಂಡದಲ್ಲಿರುವ ಪಂಚರತ್ನ ಸ್ತೋತ್ರದಲ್ಲಿ ಒಂದಾದ ಮೇಲೆ ತಿಳಿಸಿದ 2 ಸಾಲಿನ ಶ್ಲೋಕವನ್ನು ಪಠಿಸಲು ಕಷ್ಟವಾದರೆ ಒಂದು ಪುಸ್ತಕದಲ್ಲಿ ಈ ಶಕ್ತಿಶಾಲಿ ಶ್ಲೋಕವನ್ನು ಬರೆದಿಟ್ಟು ಶ್ಲೋಕದ ಮೇಲ್ಭಾಗದಲ್ಲಿ ಕೇಸರಿಯನ್ನು ಹಚ್ಚಿ ಪ್ರತಿನಿತ್ಯ ಆ ಶ್ಲೋಕದಲ್ಲಿ ಬರೆದ ಪುಸ್ತಕಕ್ಕೆ ಅಥವಾ ಹಾಳೆಗೆ ಪೂಜಿಸುತ್ತಾ ಬರಬೇಕು. ಮಂಗಳವಾರ, ಶನಿವಾರ ಈ ಶ್ಲೋಕದ ಪುಸ್ತಕವನ್ನೇ ಸಾಕ್ಷಾತ್ ಆಂಜನೇಯನ ಸ್ವರೂಪವಾಗಿ ಭಾವಿಸಿ ಬಾಳೆಹಣ್ಣು, ಕಿತ್ತಲೆ, ಸೇಬು ಇತ್ಯಾದಿ ಫಲಗಳನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು. ರಾಮ, ಸೀತೆ, ಲಕ್ಷ್ಮಣನಿಗೆ ರಕ್ಷಣೆ ಕೊಟ್ಟು ಸದಾ ಬೆನ್ನ ಹಿಂದೆ ನಿಂತಿದ್ದ ಶ್ರೀರಾಮ ಭಕ್ತ ಆಂಜನೇಯನು ನಮ್ಮಂತಹ ಸಾಮಾನ್ಯ ಭಕ್ತರ ಜೀವನದಲ್ಲೂ ಪವಾಡಗಳನ್ನು
ಮಾಡುತ್ತಾನೆ. ಆತನಿಗೆ ಬೇಕಾದದ್ದು ಶ್ರೀರಾಮನಾಮ ಜಪ ಒಂದೇ. ಇದರ ಜೊತೆಗೆ ಕೃಷ್ಣಾಷ್ಟಕಂನಲ್ಲಿರುವ ವಸುದೇವಂ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಶ್ಲೋಕ ಹೇಳಿಕೊಂಡರೆ ಕಷ್ಟಕಾಲದಲ್ಲಿ ವಿಷ್ಣುವಿನ ರೂಪವೇ ಆದ ಕೃಷ್ಣನ ಕೃಪೆ ನಿಮಗೆ ವಿಶೇಷವಾಗಿ ಸಿಗುತ್ತದೆ. ನೋಡಿದ್ರಲ್ಲ, ಆಂಜನೇಯನ ರಕ್ಷಣೆ ಸದಾ ಜೊತೆಗಿರಲು ಯಾವ ಶ್ಲೋಕವನ್ನು ಹೇಳ್ಕೊಳ್ಬೇಕು, ಕಷ್ಟಗಳು ಕಳೆಯಲು ಯಾವ ನಿಯಮವನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಜೈ ಶ್ರೀರಾಮ ಜೈ ಹನುಮಂತ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.